ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಬ್ಲಾಗ್ಸ್ನ ರೈಲ್ವೆ ಸ್ಟೇಷನಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಮತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದು. ನಮ್ಮೂರಿಂದ ತುಂಬ ಜನ ಬರ್ತಾರೆ. ಒಂದೊಂದು ಸಲ ಆಟೋ ಮಾಡಿಕೊಂಡು ಹೋಗ್ತಾರೆ, ಅಂದರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾರೆ. ನಾವು ಬಸ್ಸಲ್ಲಿ ಹೋಗ್ಬೋದಿತ್ತು, ಇಲ್ಲ ಅಂತಂದರೆ ಟ್ರೈನಲ್ಲಿ ಹೋಗ್ಬೋದಿತ್ತು. ಬಸ್ ಈ ಟೈಮಲ್ಲಿ ತುಂಬ ರಶ್ ಇರ್ತಾರೆ. ಅಲ್ಲದೆ ನೈಟ್ ಜರ್ನಿ ಆಗಿರೋದ್ರಿಂದ ನಾವು ಟ್ರೈನಲ್ಲೇ ಹೋಗವ ಅಂತ ಹೇಳಿ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಬುಕ್ಕೇನು ಮಾಡ್ಕೊಂಡಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಹಾಗಾಗಿ ಹಾಗೇ ಹೋಗ್ತಾ ಇದ್ದೀವಿ. ಮೈಸೂರು ಟು ಅರಸೀಕೆರೆ ಟ್ರೈನು ನಮ್ಮೂರಿಗೆ ಒಂದು 8 ಗಂಟೆಗೆ ಬರುತ್ತೆ. ನೀವು ಗೆಸ್ ಮಾಡ್ಬೋದು ನಮ್ಮೂರ ಅಕ್ಕಪಕ್ಕ ಸೈಡಲ್ಲಿರೋರು ಯಾವ ಸ್ಟೇಷನಿಂದ ಹತ್ತುತ್ತಿದ್ದೀವಿ ಅಂತ. ಮತ್ತು ಅಲ್ಲೇ ನಿಯರ್ ನಮ್ಮೂರಿರೋದು. ಇವಾಗ ಒಂದು 6:45 ಆಗೈತೆ, ಸಂಜೆ ಆಗೈತೆ. ಬೇಗ ಸಂಜೆ ಆಗುತ್ತೆ ಅಲ್ವಾ. ಇವಾಗ ಹಾಸನಿಂದ ಮೈಸೂರಿಗೆ ಟ್ರೈನ್ ಹೋಗ್ತಾ ಐತೆ. ಈ ಟ್ರೈನ್ ಹೋದ್ಮೇಲೆ ನಾವು ಹೋಗ್ಬೇಕಾಗಿರೋ ಟ್ರೈನ್ ಬರುತ್ತೆ. ಇದೇನು ಅಷ್ಟೇನು ರಶ್ ಆಗಿಲ್ಲ, ಆದರೆ ಬರ್ತೀವಲ್ವ ಆ ಟ್ರೈನ್ ನೋಡಿ ಅಪ್ ಟು ಮೈಸೂರಿಂದನೂ ಸುಧಾ ರಶ್ ಆಗಿಯೇ ಬಂದಿರುತ್ತೆ. ಆ ಟ್ರೈನು ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ನೋಡೋಣ ನಮಗೂ ಸೀಟ್ ಸಿಗುತ್ತೆ ಹೆಂಗೆ ಅಂತ ನೋಡಿ ಹೋಗಬೇಕು. ನಿನಗೆ ಭಯ ಆಗ್ತದೆ. ಬನ್ನಿ, ಬೇಕಾದ್ರೆ ಯೂಟ್ಯೂಬ್ ನಿಮ್ಮನ್ನು ವಿಡಿಯೋ ಮಾಡಿ ಹಾಕಿರ್ತೀವಿ. ಆಯ್ ಮುಡಿ ಯೂಟ್ಯೂಬ್ ಬಂದಿರ್ತೀರಿ ಬಿಡಿ. ನಂದು ಚಾನಲ್ ಐತೆ. ಇದಕ್ಕೆ ಬರ್ತೀಯಾ? ಬರ್ತದ ಈ ಟಿವಿಗಳು ಬರ್ತದ? ಟಿವಿಗೆಲ್ಲ ಫೋನ್ ಬರ್ತದೆ. ಫೋನ್ಗೆ ನನ್ನ ಫೋನ್ ಬರ್ತದೆ. ಇವಾಗ ಟ್ರೈನ್ ಬರ್ತೈತೆ. ತುಂಬ ಜನ ಅಂತೂ ಇರ್ತಾರೆ. ಈ ಸ್ಟೇಷನಲ್ಲೂ ಅಷ್ಟೇ ತುಂಬ ಜನ ಇದ್ದಾರೆ. ನೋಡಬೇಕು ಇವಾಗ ಸೀಟ್ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಇದು ಯಾಕೋ ಮುಂದಕ್ಕೆ ಹೋಗ್ರಿ ಸರ್, ಹೋಗಲ್ಲ ಮುಂದಕ್ಕೆ. ಇದು ಹಾಂ, ಅಯ್ಯೋ ಅಮ್ಮ ಎಲ್ಲ ರಶ್ ಅಂತೂ ಇಂತೂ ಅಮ್ಮಂಗೆ ಮತ್ತು ನನಗೆ ಇಬ್ರಿಗೂ ಸುಧಾ ಸೀಟ್ ಸಿಕ್ತು. ನಾವೊಂದು ಸ್ವಲ್ಪ ಹಿಂದೆಗೆ ಹೋಗಿದ್ದು, ಹಾಗಾಗಿ ಸೀಟ್ ಸಿಕ್ತು. ಇದು ಹಾಸನ್ಗೆ ಹೋಗೋ ಅಷ್ಟರೊಳಗೆ ಇನ್ನೂ ಸಿಕ್ಕಾಪಟ್ಟೆ ರಶ್ ಆಗೋಗುತ್ತೆ. ಇನ್ನು ಸುಮಾರು ಸ್ಟಾಪ್ಗಳಿದ್ದಾವೆ, ಅಲ್ಲೆಲ್ಲ ತುಂಬ ರಶ್ ಆಗೋಗ್ತಾರೆ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದು ಹೋಗೋ ಅಷ್ಟರೊಳಗಂತೂ ತುಂಬ ರಶ್ ಇತ್ತು. ಇಲ್ಲಿ ಸ್ವಲ್ಪ ರಶ್ಶು ಕಮ್ಮಿ ಆಗೈತೆ, ಆದರೆ ಮೆಟ್ಲು ಹತ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂತ ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಬೋದು. ಒಂದು ಅರ್ಧಕ್ಕಂತೂ ಅರ್ಧಕ್ಕೆ ಹೋದ್ಮೇಲೆ ಮೆಟ್ಲಲ್ಲಂತೂ ತಳ್ಳಾಡೋರು ನೂಕಾಡೋರು ಅಷ್ಟೊಂದು ಜನ ಇದ್ರು. ನಾ ಬಂದಷ್ಟು ಇಷ್ಟು ರಶ್ ಇರ್ತಿಲ್ಲ ಕಣಮ್ಮ. ಹತ್ಬೇಕಾದ್ರೆ ತುಂಬ ರಶ್ ಇತ್ತು, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ದೇವಸ್ಥಾನದ ಹತ್ರನೂ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ವೀಡಿಯೋ ಮಾಡ್ಕೊಬಿಡಿ, ಫಾಸ್ಟಾಗಿ ಹೋಗಿ ಅಂತ ಹೇಳ್ತಾಯಿದ್ರು. ಜೇನುಕಲ್ಲು ಸಿದ್ದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮಗೂ ಸದಾ ಒಳ್ಳೆಯದಾಗಲಿ. ತುಂಬ ವರ್ಷಗಳ ಹಿಂದೆ ಒಂದು ಸಲ ಹೋಗಿದ್ದೆ, ಹಾಗೆ ಇವಾಗ ಹೋಗಿದ್ದೀನಿ. ತುಂಬ ಜನ ಅಂತೂ ಬರ್ತಾರೆ. ಹುಣ್ಣಿಮೆ ದಿನ ಬರ್ತಾರೆ, ಮತ್ತು ಡೈಲಿ ಓಪನ್ ಇರುತ್ತೆ. ಬೆಳಗ್ಗೆ ಟೈಮ್ ಓಪನ್ ಇರುತ್ತೆ, ಹುಣ್ಣಿಮೆಲಿ ಮಾತ್ರ ಸಂಜೆನೂ ಓಪನ್ ಇರುತ್ತೆ. ಅಲ್ಲೊಂದು ಸ್ವಲ್ಪ ಥಿಂಗ್ಸ್ಗಳನ್ನ ತೊಗೊಂಡು ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಮಳೆ ಸೋನೇನು ಇತ್ತು, ಹಾಗಾಗಿ ನಾವು ಜಾಸ್ತಿ ಇದು ಮಾಡಲಿಲ್ಲ. ಇನ್ನು ಮತ್ತೆ ರಿಟರ್ನ್ ಅರಸೀಕೆರೆಯಿಂದ ಮೈಸೂರಿಗೆ ಟ್ರೈನ್ ಇರುತ್ತೆ. ನಾವು ಮೈಸೂರಿಗೆ ಟ್ರೈನಲ್ಲಿ ಹೋಗಲಿಲ್ಲ, ಬಸ್ಸಲ್ಲಿ ಬಂದ್ವಿ. ಬಸ್ಸು ಸ್ವಲ್ಪ ರಶ್ ಕಮ್ಮಿ ಆಗಿರುತ್ತೆ ಅಂತ ಹೇಳಿ ಹೋದರೆ ಅಲ್ಲಿ ಮತ್ತೆ ಬಸ್ ರಶ್ ಆಗಿತ್ತು ಹಾಸನ ತನಕ. ಹಾಸನಿಂದ ಬಸ್ ಏನು ರಶ್ ಆಗಿರಲಿಲ್ಲ ಅಲ್ವೇನೆ ಚೋಟಣಿ? ಯಾರ ಮನೆದು ಭಯ ಇಲ್ಲ ನಿನಗೆ ಅಲ್ವಾ? ಇಲ್ಲ, ಭಯ ಇಲ್ಲ, ಭಯ ಇಲ್ಲ. ಯಾಕೆ? ಬತ್ತಾಳೆ, ಕೂತ್ಕೋತಾಳೆ. ಎಲ್ಲ ಮನೆ ಇವಳ್ದೆ. ನಾನು ಅಮ್ಮನ್ನ ಊರಿಗೆ ಬಿಟ್ಟು ನಾನು ವಾಪಸ್ ಊರಿಗೆ ಬಂದೆ. ಇದು ನಮ್ಮ ಕೋಟ್ರಸ್ ಹುಡುಗಿ, ನಮ್ಮ ಪಕ್ಕದ ಮನೆ ಹುಡುಗಿ ಕಾರುಣ್ಯ ಅಂತ. ನನ್ನ ವೀಡಿಯೋಗಳೆಲ್ಲ ನೀವು ನೋಡ್ತಿರ್ತೀರ ಅಲ್ವಾ, ಇವಳು ನಾ ಬಂದಾದ್ಮೇಲೆ ಬಂದಳು. ನಮ್ಮ ಕೋಟ್ರಸ್ನ ಮುದ್ದು ಹುಡುಗಿ ಆಗಿಬಿಟ್ಟಿದ್ದಾಳೆ. ಎಲ್ಲ ಚೋಟಾಣಿ ಅಂತಲೇ ಕರೀತಿದ್ದಾರೆ. ಎಲ್ಲರ ಹತ್ರಕ್ಕೂ ಹೋಗ್ತಾಳೆ, ತುಂಬ ಫನ್ನಿ ಆಗಿರ್ತಾಳೆ, ಚಿಕ್ಕ ಹುಡುಗಿ ಅಲ್ವಾ. ಹಾಗಾಗಿ ಇವನು ಶೌರ್ಯ ಅಂತ ಹೇಳಿ ನಮ್ಮ ಪಕ್ಕದ ಮನೆಯವನೇ ಇವನು ಕೂಡ. ನಾನು ಬಂದಲ್ಲ, ಹಾಗಾಗಿ ನಮ್ಮ ಮನೆಗೆ ಬಂದರು, ಆಟ ಆಡ್ತಾಯಿದ್ರು ಹೊರಗಡೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತಪ್ಪದೆ ಕಮೆಂಟ್ ಮಾಡಿ, ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಎಲ್ಲರಿಗೂ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಡ್ಯಾನ್ಸ್ ಮಾಡು.